ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಅನುರಾಧ ನಕ್ಷತ್ರ, ಅದರಲ್ಲೂ ಚತುರ್ದಶಿ ಗುರುವಾರ. ನೋಡಿ, ಈ ಗುರು ಜೊತೆಗೆ ಮಹಾನಕ್ಷತ್ರ ಅನುರಾಧ ಇವೆರಡು ಸೇರಿದಾಗ, ಆದರೆ ಗುರುವಾರ ದಿವಸ ಏಕಾದಶಿ ಬಂದರೆ ಅದೊಂದು ಪರ್ವ, ಅದೊಂದು ಬೇರೆ ದಿವಸ ನಿಮಗೆ ತಿಳಿಸ್ತೀನಿ. ಆದರೆ ಗುರುವಾರ ದಿವಸ ಚತುರ್ದಶಿ ಬಂದಾಗ, ಅದರಲ್ಲೂ ಅನುರಾಧ ನಕ್ಷತ್ರ ಶನಿ ಅಧಿಷ್ಠಾನ ದೇವತೆ. ಅದಕ್ಕಾಗಿ ನೀವು ಅಂದ್ಕೊಂಡಿರ್ತೀರಲ್ಲ, ನಾವು ಅವ್ರಿಗಿಂತಲೂ ಚೆನ್ನಾಗಿರ್ಬೇಕು, ಇವ್ರಿಗಿಂತಲೂ ಚೆನ್ನಾಗಿರ್ಬೇಕು, ಅಥವಾ ಅವರ ಈಕ್ವಲ್ ಆದ್ರೂ ನಾವು ಇರಬೇಕು ಅಂತ ಯಾರಾದರೂ ಯೋಚನೆ ಮಾಡುತ್ತಿದ್ರೆ, ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಾಗ, ತಮ್ಮ ಜೀವನ ನಿರ್ವಹಣೆ ಮಾಡುವಾಗ ಅದೆಷ್ಟೋ ಸವಾಲುಗಳು ಎದುರಾಗ್ತವೆ. ಯಾವುದೇ ಕಾರಣಕ್ಕೂ ನೀವು ಆ ಸವಾಲುಗಳನ್ನ ಹೇಗೋ ಮಾಡ್ಕೊಂಡು ತಳ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ತಿರ್ಬೇಕೆ ವಿನಃ ಹಿನ್ನಡೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ತರಹದ ಈ ದಿನ ನೀವು ಇವತ್ತು ಮಾಡಲೇಬೇಕಾಗಿರುವಂಥದ್ದು, ಒಂದಷ್ಟು ಉಪ್ಪನ್ನು ತೆಗೆದುಕೊಂಡು ನಿಮ್ಮ ಮನೆ ಹತ್ತಿರ ಇರತಕ್ಕಂತಹ ದಕ್ಷಿಣಕ್ಕೆ, ನಿಮ್ಮ ಮನೆಯಿಂದ ದಕ್ಷಿಣಕ್ಕೆ 1 ಕಿಲೋಮೀಟರ್ ಆಗಿರ್ಬೋದು, 2 ಕಿಲೋಮೀಟರ್ ಆಗಿರಬಹುದು, ಯಾವ ಮರ ಕಾಣಿಸುತ್ತೋ ಆ ಮರದ ಸುತ್ತ ನೀವು ಒಂದಷ್ಟು ಉಪ್ಪನ್ನ ಹಾಕಿ ಬರುವಂಥದ್ದು. ಮನೆಗೆ ಬರಬೇಕಾದ್ರೆ ತುಪ್ಪವನ್ನು ತರುವಂಥದ್ದು. ನೀವು ಯಾವುದೋ ಒಂದು ಚಾಲೆಂಜ್ ಮಾಡ್ಕೊಂಡಿದ್ರಲ್ಲ, ಆ ಲೆವೆಲ್ಗೆ ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಈ ತುಪ್ಪವನ್ನು ಮನೆಯಲ್ಲಿ ದೇವರಿಗೆ ತುಪ್ಪವೇ ನೈವೇದ್ಯ ಮಾಡಿ, ಒಂದಷ್ಟು ಬೆಲ್ಲ ಹಾಕಿ ನೈವೇದ್ಯ ಮಾಡಿ ಎಲ್ಲರೂ ಕೂಡ ಪ್ರತಿನಿತ್ಯ ಊಟದಲ್ಲಿ ಸಮರ್ಪಣಾ ಭಾವದಿಂದ ಸ್ವೀಕಾರ ಮಾಡ್ತಾ ಬರುವಂಥದ್ದು. ಇನ್ನು ಈ ದಿನಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹ ಬೃಹಸ್ಪತಿ ವಾಸರಕ್ಕೂ ಈ ನಕ್ಷತ್ರಕ್ಕೂ ಸಂಬಂಧಪಟ್ಟ ಹಾಗೆ ನೀವು ಕೇಳಬೇಕಾಗಿರತಕ್ಕಂತಹದ್ದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅಂತಹದ್ದು ಒಂದು ನಮಗೆ ವೇದದ್ದು ಒಂದೇ ಒಂದು ಶ್ಲೋಕವನ್ನು, ಒಂದೇ ಒಂದು ಅನುವಾಕವನ್ನ ಕೇಳಿಸ್ಕೊಂಡ್ರು ಕೂಡ ಅಂತ ಅದ್ವಿತೀಯದ ಆ ದಾರಿಯಲ್ಲೇ ನಮ್ಮನ್ನು ಕರೆದುಕೊಂಡು ಹೋಗುತ್ತಂತೆ. ಯಾವ ದಾರಿ? ನಿಮ್ಮ ಆಕಾಂಕ್ಷೆ ಇತ್ತಲ್ಲ, ನಿಮ್ಮ ಒಂದು ಕನಸಿತ್ತಲ್ಲ, ನಾವು ಅವರಾಗೆ ಬದುಕಬೇಕು ಅಥವಾ ಅವ್ರಿಗಿಂತ ಚೆನ್ನಾಗಿ ಬದುಕಬೇಕು ಅಂತಿತ್ತಲ್ಲ, ಅಂತಹದ್ದನ್ನ ಆ ಭಗವನ್ ನಿಯಾಮಕ ನಮಗೆ ಆ ದಾರಿಯನ್ನು, ರಹದಾರಿಯನ್ನಾಗಿ ಮಾಡಿಕೊಳ್ತಾರಂತೆ. ಋಗ್ವೇದವನ್ನು ನೀವು ಕೇಳ್ತಕ್ಕಂತಹದ್ದು. ಓಂ ಅಗ್ನಿಮೇಲೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನದಾತಮಂ. ಈ ಮಂತ್ರವನ್ನ ತಾವು ಪದೇ ಪದೇ ಕೇಳಿಸ್ಕೊಳ್ತಾ ಇರ್ತೀರಲ್ಲ, ಅತ್ಯಂತ ಅದ್ಭುತವಾದ ಅನುಭೂತಿಯನ್ನ ಪಡೆಯುವುದರ ಜೊತೆಗೆ ಅದೃಷ್ಟವನ್ನ ಪಡ್ಕೊಳ್ತೀರಿ. ದುರದೃಷ್ಟ ಎಂದೋ ಮಂಗಮಾಯವಾಗುವಂಥದ್ದು. ಶುಭಂ ಭೂಯಾತ್. ಒಳಿತಾಗಲಿ.